ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ ನಟಿಗೆ ಕೊಟ್ಟ ಸಂಭಾವನೆ ಎಷ್ಟು ಗೊತ್ತಾ? ಕರ್ನಾಟಕದ ಹೆಮ್ಮೆಯ ಉತ್ಪನ್ನವಾದ ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾರನ್ನ ಪ್ರಚಾರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ತಮನ್ನಾಗೆ 6 ಕೋಟಿ ಸಂಭಾವನೆ ಕೊಟ್ಟಿದ್ದು ವಿವಾದ ಕೂಡ ಆಗಿತ್ತು. ಇದೀಗ ಮಿಲ್ಕಿ ಬ್ಯೂಟಿ ಬೆಂಗಳೂರಿಗೆ ಬಂದು ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರು ಸ್ಯಾಂಡಲ್ ನೂತನ ರಾಯಭಾರಿಗೆ ಸಖತ್ ಸ್ವಾಗತ ಸಿಕ್ಕಿದೆ. ಎಸ್, ಮಿಲ್ಕಿ ಬ್ಯೂಟಿ ತಮನ್ನಾ ಇನ್ನು ಮುಂದೆ ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರಚಾರ ರಾಯಭಾರಿ. ಮುಂದಿನ 2 ವರ್ಷಗಳವರೆಗೆ ತಮನ್ನಾ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರಾಂಡ್ ಅಂಬಾಸಿಡರ್ ಆಗಿರಲಿದ್ದಾರೆ. ಮಂಗಳವಾರ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗೆ ಭೇಟಿ ಕೊಟ್ಟಿರೋ ತಮನ್ನಾ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ರಾಯಭಾರಿ ಅನಾವರಣ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಾರೆ. ಸಿಲ್ಕ್ ಸೀರೆಯುಟ್ಟು ವೇದಿಕೆಗೆ ಬಂದ ಮಿಲ್ಕಿ ಬ್ಯೂಟಿ ಇಂಥದ್ದೊಂದು ಭವ್ಯ ಇತಿಹಾಸವಿರುವ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗ್ತಿರೋದು ಹೆಮ್ಮೆ ಅಂದಿದ್ದಾರೆ. ಹೌದು, ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲೇ ಮಾತು ಆರಂಭಿಸಿದ ತಮನ್ನಾ ಕನ್ನಡದ ಹೆಮ್ಮೆಯ ಸಂಸ್ಥೆಯಾದ ಕೆಎಸ್ಡಿಎಲ್ ರಾಯಭಾರಿ ಆಗಿರೋದು ಗೌರವದ ವಿಷಯ ಅಂದಿದ್ದಾರೆ. ಇನ್ನು ಮೈಸೂರು ಸ್ಯಾಂಡಲ್ ರಾಯಭಾರಿ ಆಗಲಿಕ್ಕೆ ತಮನ್ನಾಗೆ ಬರೋಬ್ಬರಿ 6.2 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ. 108 ವರ್ಷ ಇತಿಹಾಸವಿರುವ ಈ ಸೋಪ್ನ ವಹಿವಾಟನ್ನ 2030ರ ವೇಳೆಗೆ 5,000 ಕೋಟಿ ತಲುಪಿಸೋ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಕಳೆದ ವರ್ಷ ತಮನ್ನಾರನ್ನ ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿ ಆಯ್ಕೆ ಮಾಡಿದಾಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಬರೋಬ್ಬರಿ 6.2 ಕೋಟಿ ಕೊಟ್ಟು ಪರಭಾಷಾ ನಟಿಯನ್ನ ತರೋದೇಕೆ, ನಮ್ಮಲ್ಲಿ ನಟಿಯರಿಲ್ವಾ ಅನ್ನೋ ಕೂಗು ಎದ್ದಿತ್ತು. ತಮನ್ನಾಗಿರೋ ಪ್ಯಾನ್ ಇಂಡಿಯಾ ಜನಪ್ರಿಯತೆ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ನ ಗಣನೆಗೆ ತೆಗೆದುಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದಾಗಿ ಕೆಎಸ್ಡಿಎಲ್ ಸ್ಪಷ್ಟನೆ ಕೊಟ್ಟಿತ್ತು. ಫೈನಲಿ ಮಿಲ್ಕಿ ಅಧಿಕೃತವಾಗಿ ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿದ್ದಾರೆ.